ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮನೆಗೆ ಚಿಕನನ್ನು ತಂದಿದ್ರೆ ಈ ರೀತಿಯಾದ ಚಿಕನನ್ನು ಮಾಡಲಿಕ್ಕೆ ಮರಿಬೇಡಿ. ಮನೆಯಲ್ಲೇ ಸಿಂಪಲ್ ಆಗಿರುವ ಮಸಾಲವನ್ನು ರೆಡಿ ಮಾಡಿಕೊಂಡು ರಿಚ್ ಆಗಿರುವ ಸೂಪರ್ ಟೇಸ್ಟಿ ಆಗಿರುವ ಚಿಕನ್ ಗ್ರೇವಿಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣವಾ? ಒಂದು ಬಿಸಿಯಾದ ಪ್ಯಾನಿಗೆ ಮಸಾಲ ರೆಡಿ ಮಾಡ್ಕೊಳ್ಳಿಕ್ಕೆ 4 ಘಾಟಿ ಮೆಣಸು, 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ, 1.5 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, 1 ಟೇಬಲ್ ಸ್ಪೂನಷ್ಟು ಬಡ ಸೊಪ್ಪು ಅಂದರೆ ಸೋಂಪನ್ನು ಹಾಕಿಕೊಂಡು ಮಂದ ಉರಿಯಲ್ಲಿ ಇದನ್ನು ಬಿಸಿ ಮಾಡಿಕೊಂಡೆ. ಚೆನ್ನಾಗಿ ಬಿಸಿಯಾದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುವಂತೆಯೇ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ತೇನೆ. ತುಂಬ ತಣ್ಣಗಾಗಲಿಕ್ಕೆ ಬಿಟ್ಟರೆ ಪುಡಿ ಕರೆಕ್ಟ್ ಆಗೋದಿಲ್ಲ. ಒಂದು ಬಿಸಿಯಾದ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಗೂ ಅಮೂಲ್ ಬಟರನ್ನು ಹಾಕ್ಕೊಂಡೆ. ಸಾಲ್ಟೆಡ್ ಬಟರ್ ತೊಗೊಂಡಿದ್ದೇನೆ. ಇಲ್ಲಿ 2 ಈರುಳ್ಳಿಯನ್ನು ಹಸಿಯಾಗಿಯೇ ಪೇಸ್ಟ್ ಮಾಡಿಕೊಂಡು, ಅಂದರೆ ನೀರು ಹಾಕದೆ ರುಬ್ಬಿಕೊಂಡು ಆ ಎಣ್ಣೆ ಏನಿದೆ ಬಿಸಿ ಪ್ಯಾನಲ್ಲಿ ಅದರ ಜೊತೆಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಹಸಿ ವಾಸನೆ ಹೋಗಲಿ ಅಷ್ಟೇ ಸಾಕು. ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿಕೊಂಡೆ. ಜಾಸ್ತಿ ಥಿಕ್ನೆಸ್ ಬೇಕು ಅಂತ ಹೇಳಿದರೆ ಇನ್ನೊಂದು ಈರುಳ್ಳಿಯನ್ನು ಹೆಚ್ಚಿಗೆ ಹಾಕ್ಕೊಳ್ಬಹುದು. ನಾನಿಲ್ಲಿ 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಕ್ಲೀನ್ ಮಾಡಿಟ್ಟಂತಹ 1 kg ಚಿಕನ್ನನ್ನು ಹಾಕ್ಕೊಂಡೆ. ಇಲ್ಲಿ ಹದವಾದ ಪೀಸ್ಗಳನ್ನು ಮಾಡಿಕೊಂಡಿದ್ದೇನೆ. ನಂತರ ಮೇಲಿನಿಂದ ನಾವು ಪುಡಿ ಮಾಡಿಟ್ಟಂತಹ ಮಸಾಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪನ್ನು ಹಾಕ್ಕೊಳ್ಳುವಾಗ ಜಾಗ್ರತೆ, ಸಾಲ್ಟೆಡ್ ಬಟರನ್ನು ಯೂಸ್ ಮಾಡೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳಿ. ಅರಶಿನ ಪುಡಿ ಸ್ವಲ್ಪ, ಸಣ್ಣದೊಂದು ಮಿಕ್ಸ್. ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡ್ತಾ ಇರಿ. ಅದ್ಭುತವಾದ ಒಳ್ಳೊಳ್ಳೆಯ ರೆಸಿಪೀಸ್ಗಳನ್ನು ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಮೇಲಿನಿಂದ 2 ಟೊಮೆಟೊ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಬೇಯಲಿಕ್ಕೆ ಬೇಕಿದ್ದಷ್ಟು ನೀರನ್ನು ಹಾಕಿಕೊಂಡು ಸಣ್ಣಗೊಂದು ಮಿಕ್ಸ್ ಕೊಡುವ. ಮತ್ತೊಮ್ಮೆ ಟೊಮೆಟೊ ಹದವಾಗಿ ಮಿಕ್ಸ್ ಆಗಲಿ ಅಷ್ಟೇ. ಮೇಲೆ ಇದ್ದದ್ದು ಸ್ವಲ್ಪ ಮಿಕ್ಸ್ ಆಗಲಿ ಅನ್ನೋ ಕಾರಣದಿಂದ ಅಷ್ಟೇ. ನಂತರ ಮುಚ್ಚಳವನ್ನು ಮುಚ್ಚಿ ಸುಮಾರು 20ರಿಂದ 25 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಆವಾಗವಾಗ ಮುಚ್ಚಳವನ್ನು ತೆಗೆದು ನೋಡ್ಕೊಳ್ಳಿ, ತಳ ಹಿಡಿಯುವ ಚಾನ್ಸಸ್ ಇರ್ತದೆ. ಮಧ್ಯದಲ್ಲಿ ಒಮ್ಮೆ ಮಿಕ್ಸ್ ಕೊಡ್ತಾ ಇದ್ದರೆ ತಳ ಹಿಡಿಯುವುದಿಲ್ಲ ಸ್ನೇಹಿತರೆ. ನೀರು ಚೆನ್ನಾಗಿ ಬಿಟ್ಕೊಂಡಿದೆ, ಮಸಾಲ ಹೊಂದಿದೆ. ಪುನಃ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ತೇನೆ. 25 ನಿಮಿಷದ ನಂತರ ಚಿಕನ್ ಏನು ಚೆನ್ನಾಗಿ ಬೆಂದಿದೆ, ಎಣ್ಣೆಯ ಅಂಶ ಬಿಟ್ಟಿದೆ. ಮೇಲಿನಿಂದ ಅರ್ಧ ಲಿಂಬೆಹಣ್ಣನ್ನು ಹಾಕ್ಕೊಳ್ತೇನೆ. ನಂತರ ಮೇಲಿನಿಂದ ಸ್ವಲ್ಪ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕ್ರೀಮನ್ನು ಸ್ವಲ್ಪ ಹಾಕಿಕೊಳ್ಳುವ. ಅಮೂಲ್ ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆ ಮನೆಯಲ್ಲಿದ್ದರೆ ಅದನ್ನು ಸಹ ಗ್ರೈಂಡ್ ಮಾಡಿ ಒಂದು ಸುತ್ತು ತಿರುಗಿಸಿ ಹಾಕ್ಕೊಳ್ಳಿ. ಕಾಳು ಮೆಣಸಿನ ಪುಡಿ ಅರ್ಧದಿಂದ 3/4 ಚಮಚ. ನಾನು ಆವಾಗಲೇ ಹೇಳಿದ ಹಾಗೆ ಫ್ರೆಶ್ ಕ್ರೀಮ್. ತುಂಬಾ ರಿಚ್ ಆಗಿರುವ ಗ್ರೇವಿ ಇದು. ರೊಟ್ಟಿ, ಪರೋಟ, ಅನ್ನದ ಜೊತೆಗೂ ಚೆನ್ನಾಗಿರ್ತದೆ. ಇಡ್ಲಿ, ದೋಸೆಗೂ ಸೂಪರ್ ಆಗಿರ್ತದೆ. ಸೊ ಎಲ್ಲದರ ಜೊತೆಗೂ ಹೊಂದಿಕೊಳ್ಳುವಂತಹ ಅದ್ಭುತವಾದ ಚಿಕನ್ ಗ್ರೇವಿ ಮನೆಯಲ್ಲೇ ತಯಾರಿಸಿದ ಮಸಾಲದೊಂದಿಗೆ ರೆಡಿಯಾಗಿದೆ ಸ್ನೇಹಿತರೆ. ಎಷ್ಟು ಈಸಿಯಾಗಿ, ಎಷ್ಟು ಅದ್ಭುತವಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ರೆಡಿಯಾಗಿದೆಲ್ಲ. ಸೊ ಲೈಕ್ ಅಂತೂ ಕೊಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.